ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಂದು ಮೇ 5ನೇ ತಾರೀಕಿನ ಅಂಗಾರಕ ಸಂಕಷ್ಟ ಚತುರ್ಥಿ ದಿನದ ವಿಡಿಯೋ ಆಗಿರುತ್ತೆ. ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವತ್ತಿನ ದಿನ ನಾನು ಹೇಗೆಲ್ಲ ಪೂಜೆ ಮಾಡಿದೆ ಅಂತ ತೋರಿಸೋದೇ ಈ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾವು ಹೊಸ ಮನೆಗೆ ಶಿಫ್ಟ್ ಆದ ನಂತರ ಇದು ನನ್ನ ಮೊದಲ ಸಂಕಷ್ಟಿಯ ಪೂಜೆ ಆಗಿರುತ್ತೆ. ಈ ಪೂಜೆಯ ಮಹತ್ವ ಏನು ಅಂತಂದರೆ, ತಿಂಗಳಲ್ಲಿ ಒಂದು ಸರಿ ಸಂಕಷ್ಟಿ ಬಂದೇ ಬರುತ್ತೆ. ಆದರೆ ತಿಂಗಳ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಈ ರೀತಿ ವರ್ಷದಲ್ಲಿ 2 ಬಾರಿ ಮಂಗಳವಾರ ಬರುವಂತಹ ಸಂಕಷ್ಟಿನ ಆಚರಿಸೋದ್ರಿಂದ ಒಂದು ವರ್ಷ ಏನು ನಾವು ಒಂದು ವರ್ಷ ಏನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲೋ ಈ 2 ಸರಿ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ಮಂಗಳವಾರ ಬರೋದರಿಂದ ಈ ಸಂಕಷ್ಟಿನ ನಾನು ಕೂಡ ಮಾಡ್ತೀನಿ. ಹಾಗಾಗಿ ಮನೆಯನ್ನೆಲ್ಲ ಮತ್ತೊಮ್ಮೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೊಸ ಮನೆಗೆ ಶಿಫ್ಟ್ ಆದ ನಂತರ ಅಕ್ಕ ಮನೆಯೂ ಇಲ್ಲೇ ಇರೋದ್ರಿಂದ ಆದಷ್ಟು ಅವ್ರ ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಮತ್ತೆ ಬಂದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಮಾಡ್ತಾನೇ ಇದ್ವಿ. ಹಾಗಾಗಿ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಅಕ್ಕನ ಮನೆಯಲ್ಲೇ ಇದ್ದರು. ನಾನು ಕೂಡ ಅಕ್ಕನ ಮನೆಯಲ್ಲೇ ಇದ್ದೆ. ರಾತ್ರಿ ಹೋಗಿ ಅಲ್ಲಿ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಧೂಳು ಅಂದರೆ ಧೂಳು. ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಮಕ್ಕಳು ಬಂದ ತಕ್ಷಣ ಎಲ್ಲ ಅಳ್ತಾನೆ ಇರ್ತಾರೆ. ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ. ಇದೇ ದಿನ ಪೂರ್ತಿ ಕೆಲಸ ಆಗಿದೆ ನೋಡಿ. ಈ ರೀತಿ ಎಲ್ಲವನ್ನು ಜೋಡಿಸಿರ್ತೀನಿ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆದ್ವಿ ಅಂತಂದರೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಲ್ವಾ. ಎಷ್ಟು ಕೆಲಸಗಳು ಮಾಡಿಕೊಂಡ್ರೂ ಕೂಡ ಸಾಲದು. ಅದರಲ್ಲೂ ತುಂಬ ಅಂದರೆ ತುಂಬಾ ಬಿಸಿಲಿದೆ ಇಲ್ಲಿ. ನಾವು ಬೆಂಗಳೂರು ವೆದರಿಗೆ ಅಡ್ಜಸ್ಟ್ ಆದವರು ಇಲ್ಲೇ ವೆದರಿಗೆ ಮತ್ತೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಬಿಸಿಲಿಗೇನೋ ಗೊತ್ತಿಲ್ಲ, ಮನೇಲಿ ಎಲ್ಲರೂ ಒಬ್ಬರಾದ ತಕ್ಷಣ ಒಬ್ಬರು ಹುಷಾರಿಲ್ಲದೆ ಜ್ವರ ಬರೋದು ಸುಸ್ತಾಗೋದು ಆಗಿಬಿಟ್ಟು ಎಲ್ಲರೂ ಹುಷಾರಿಲ್ಲದೆ ಮಲ್ಕೊತಾ ಇದ್ದಾರೆ. ಹಾಗಾಗಿ ಕೆಲಸಗಳು ಕೂಡ ನಿಧಾನ ಆಗ್ತಾಯಿತ್ತು. ಹಾಗಾಗಿ ನಾನು ಒಬ್ಬಳೇ ಮನೆಗೆ ಬಂದುಬಿಟ್ಟು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಪೂಜೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಷ್ಟು ಮಟ್ಟಿಗೆ ಮಾತ್ರ ನಾನೆಲ್ಲವನ್ನು ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಅಂತೀವಲ್ವ, ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಈ ನೆಲ ಎಲ್ಲ ಒರೆಸ್ಕೊಳ್ಳುವಾಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ನೆಲನೆಲ್ಲ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ ನೋಡಿ. ನಾನು ಕೂಡ ಇಲ್ಲಿ ಬಾಗಿಲೆಲ್ಲ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಚಿಕ್ಕದಾಗಿ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ನನಗೆ ಅಷ್ಟು ದೊಡ್ಡ ರಂಗೋಲಿಗಳೆಲ್ಲ ಬರೋದಿಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಏನು ಬರುತ್ತೋ ಅದನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಅಕ್ಕನ ಮನೇಲಿ ಒಂದು ಸರಿ ನೀಟಾಗಿ ತಲೆಸ್ನಾನ ಮಾಡ್ಕೊಂಬಂದಿದ್ದೆ. ಆದರೂ ಮತ್ತೊಮ್ಮೆ ಇಲ್ಲಿಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿತ್ತು. ಫುಲ್ಲು ಬೆವ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಮತ್ತೊಮ್ಮೆ ಸ್ನಾನ ಮಾಡ್ಕೊಂಬಿಟ್ಟು ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ದೇವರನ್ನೆಲ್ಲ ತೊಳಿತಾ ಇಲ್ಲ, ಯಾಕೆಂದರೆ ಇಂದಿನ ದಿನ ಕೂಡ ಸೋಮವಾರ ಆಗಿರೋ ಕಾರಣ ಮತ್ತೊಮ್ಮೆ ದೇವರನ್ನೆಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಹಾಗಾಗಿ ಇವತ್ತು ಗಣೇಶನ ಮಾತ್ರ ಎಲ್ಲ ತೊಳೆದ್ಬಿಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದನೇ ಬರ್ತಾ ಎಲ್ಲ ಗರ್ಕೆ ಎಕ್ಕೆ ಹೂವು ಮತ್ತು ರಾತ್ರಿಯೇ ಕಡಲೆಕಾಳನ್ನು ನೆನೆಹಾಕಿದ್ದೆ. ಗಣೇಶನಿಗೆ ಪ್ರಿಯವಾದಂತಹ 3 ವಸ್ತುಗಳು ಅಂತಂದರೆ ಇದೆ: ಕಡಲೆಕಾಳು, ಎಕ್ಕದ ಹೂವು ಹಾಗೆ ಗರ್ಕೆ. ಇವು 3 ಇತ್ತು ಅಂದರೆ ಸಾಕಾಗ್ಬಿಡುತ್ತೆ ಪೂಜೆಗೆ. ಆದಷ್ಟು 21 ಈ ರೀತಿ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ 21 ಆಗುವಷ್ಟು ಎಲ್ಲವನ್ನು ನೀಟಾಗಿ ಸೂಜಿ ದಾರದ ಸಹಾಯದಿಂದ ನೀಟಾಗಿ ಪೋಣಿಸ್ಕೊಂಡು ಹೂವಿನ ಹಾರದ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮು ನಾನು ಇದು ಕಡಲೆ ಹಾರನ ಮಾಡಿದ್ದು. ಹೋಗುತ್ತೋ ಇಲ್ವೋ ಹೆಂಗೋ ಏನೋ ಅಂದ್ಕೊಂಡೆ ಶುರು ಮಾಡಿದೆ. ಆದರೆ ನೀಟಾಗಿ ಬಂತು. ಅದನ್ನು ಕೂಡ ನೀಟಾಗಿ ಸರದ ಥರ ಪೋಣಿಸ್ಕೊಂಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆನ್ನೆನೇ ಮುಡಿಸಿದ್ದಂಥ ಹೂವುಗಳೆಲ್ಲ ಇದ್ವಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಬಿಸಿಲಿರೋ ಕಾರಣ ಎಷ್ಟೇ ಫ್ರೆಶ್ ಹೂ ತಂದರೂ ಕೂಡ ಒಂದೇ ದಿನಕ್ಕೆ ಫುಲ್ಲು ಬಾಡಿ ಹೋಗಿರುತ್ತೆ ನೋಡಿ. ಈ ರೀತಿ ಗಣೇಶನ ಇಟ್ಬಿಟ್ಟು ಅಕಸ್ಮಾತ್ ಮನೇಲಿ ಬೆಳ್ಳಿ ಗಣೇಶ ಇಲ್ಲ ಅಂತಂದರೆ ಅರಿಶಿನದಲ್ಲೂ ಕೂಡ
ಅಥವಾ ಸಗಣಿಯಲ್ಲೂ ಕೂಡ ಉಂಡೆ ಥರ ಮಾಡಿಬಿಟ್ಟು ಅದಕ್ಕೆ ಗರಿಕೆ ಸಿಕ್ಸಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆಳ್ಳಿ ಗಣೇಶನ ಮನೇಲಿ ಇದ್ದ ಕಾರಣ ಕೆಳಗಡೆ ಅಕ್ಕಿ ಹಾಕಿಬಿಟ್ಟು ಗಣೇಶನ ಇಟ್ಟು ಅರಶಿನ ಕುಂಕುಮ ಗಂಧ ಎಲ್ಲವನ್ನು ಹಚ್ಬಿಟ್ಟು ನಾನು ರೆಡಿ ಮಾಡಿಟ್ಕೊಂಡಂತಹ ಕಡಲೆ ಹೂವಿನ ಹಾರ, ಎಕ್ಕದ ಹೂವಿನ ಹಾರ ಮತ್ತು ಗರಿಕೆ ಇವನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅಲಂಕಾರ ಮಾಡಿದೆ. ಇದನ್ನು ಮಾಡೋರು ದಿನ ಪೂರ್ತಿ ಉಪವಾಸ ಇರ್ತಾರೆ. ಹಿಂದಿನ ದಿನ ರಾತ್ರಿ ಏನು ಊಟ ಮಾಡಿರ್ತೀವೋ ಅದೇ ಊಟ. ತಿರುಗಿ ದಿನ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಊಟ ಮಾಡೋದಿಲ್ಲ. ಕೆಲವೊಬ್ಬರು ನೀರು ಕೂಡ ಕುಡಿಯೋದಿಲ್ಲ, ಅದನ್ನು ಕೂಡ ಕುಡಿದೇ ದಿನ ಪೂರ್ತಿ ಹಾಗೆ ಇರ್ತಾರೆ. ಆದರೆ ನಾನು ತುಂಬ ಬಿಸಿಲಿದ್ದ ಕಾರಣ ನೀರನ್ನು ಚೆನ್ನಾಗಿ ಕುಡ್ಕೊಂಡೆ. ಆದರೆ ತಿಂಡಿ ಊಟ ಪ್ರತಿಯೊಂದನ್ನು ಕೂಡ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ನೋಡಿ ಪೂಜೆ ಈ ರೀತಿ ಆಯಿತು. ತುಂಬಾ ಚೆನ್ನಾಗಾಯಿತು. ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಹೊಸ ಮನೆಗೆ ಬಂದ ಮೇಲೆ ಈ ರೀತಿ ಪೂಜೆ ಮಾಡಿದ್ದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಈ ಪೂಜೆಗಳನ್ನೆಲ್ಲ ಮುಗಿಸ್ಬಿಟ್ಟು ರಾತ್ರಿವರೆಗೂ ಉಪವಾಸ ಇದ್ದು ರಾತ್ರಿ ಚಂದ್ರ ಕಂಡ ನಂತರನೇ ಊಟ ಮಾಡೋದು. ಆದರೆ ಏನು ಅಂತಂದರೆ ಕೆಲವೊಮ್ಮೆ ಚಂದ್ರ ಕಾಣಿಸೋದೇ ಇಲ್ಲ, ಎಷ್ಟಿದು ಮಾಡಿದ್ರು. ಬೇರೆ ಟೈಮಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸೋದು ಚಂದ್ರ. ಅವತ್ತಿನ ಚತುರ್ಥಿ ದಿನ ಕಾಣಿಸೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆ ರೀತಿ ಕಾಣಿಸ್ಲಿಲ್ಲ ಅಂತಂದರೆ ಅಕ್ಕಿಯಲ್ಲೇ ಸ್ವಲ್ಪ ಚಂದ್ರನ ಬರೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಗೀಟ ಮಾಡ್ಕೋಬೋದು. ಈ ರೀತಿ ನೆಮ್ಮದಿಯಾಗಿ ಮಕ್ಕಳು ಬೇರೆ ಮನೇಲಿರಲಿಲ್ಲ, ಯಾರೂ ಇರಲಿಲ್ಲ, ಆರಾಮಾಗಿ ಪ್ರಶಾಂತವಾಗಿ ಪೂಜೆ ಮಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಪೂಜೆನ ಮುಗಿಸ್ಕೊಂಡೆ. ಇದಾಗಿತ್ತು ನನ್ನ ಅವತ್ತಿನ ಅಂದರೆ ಮೇ 5ನೇ ತಾರೀಕಿನ ಪೂಜೆ, ಅಂಗಾರಕ ಸಂಕಷ್ಟಿಯ ಪೂಜೆ ಇದಾಗಿತ್ತು. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ, ಯಾಕೆ ಅಂತ ಗೊತ್ತಿಲ್ಲ. ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ಸಪೋರ್ಟ್ ಮಾಡಿ. ನೋಡಿ ಪೂಜೆ ಎಲ್ಲ ಮಾಡಿಕೊಂಡು ಒಂದು 10 ನಿಮಿಷ ಆಗಲಿ ಈ ರೀತಿ ಸುಮ್ಮನೆ ಕೂತ್ಕೊಂಡ್ಬಿಡಿ, ಎಷ್ಟು ಸಮಾಧಾನ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಜೀವನದಲ್ಲಿ ಕಷ್ಟವೂ ಬರುತ್ತೆ, ಸುಖವೂ ಬರುತ್ತೆ, ಎಲ್ಲವನ್ನು ಸಮಾನವಾಗಿ ತೊಗೊಂಡೋದು ನಮ್ಮ ಕೈಯಲ್ಲಿರುತ್ತೆ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿದ್ದಕ್ಕೆ.